ನಮಸ್ತೆ ವೀಕ್ಷಕರೇ, ಶುಭೋದಯ. ವಿಶೇಷ ನೇರ ಪ್ರಸಾರ ಜ್ಯೋತಿಷ ಕಾರ್ಯಕ್ರಮ ಬೃಹತ್ ಜಾತಕಂಗೆ ಸ್ವಾಗತ. ನಾನು ಮಂಜರಿ ಹೊಂಗಾಡಿ. ಈ ದಿನ ಪಂಚಾಂಗದ ವಿಚಾರಗಳನ್ನು, ದ್ವಾದಶ ರಾಶಿಗಳ ಫಲಾನುಫಲಗಳನ್ನು, ಜೊತೆಗೆ ಸಾಕಷ್ಟು ಧಾರ್ಮಿಕ ಚಿಂತನೆಯ ವಿಚಾರಗಳನ್ನು ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಈ ಎಲ್ಲ ಮಾಹಿತಿಯನ್ನು ತಿಳಿಸಿಕೊಡಲಿಕ್ಕೆ ಖ್ಯಾತ ಜ್ಯೋತಿಷಿಗಳು, ಧಾರ್ಮಿಕ ಆಧ್ಯಾತ್ಮಿಕ ಚಿಂತಕರು, ವೇದ ಪಾರಂಗತರು ಶ್ರೀ ಆಚಾರ್ಯ ಗುರುಜಿಯವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಂ ಅಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರ್ಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸ ನಮಾಮಿ. ಜೈ ಶ್ರೀಮನ್ನಾರಾಯಣ. ವೀಕ್ಷಕರೇ, ಮೊದಲನೇದಾಗಿ ಈ ದಿನದ ಪಂಚಾಂಗ ಹೇಗಿದೆ ಗುರುಗಳಿಂದ ತಿಳಿದುಕೊಳ್ಳೋಣ. ಗುರುಗಳೇ, ತಿಥಿರ್ವಿಷ್ಣುಸ್ತಥಾವಾರೋ ನಕ್ಷತ್ರಂ ವಿಷ್ಣುರೇವ ಚ ಯೋಗಶ್ಚ ಕರಣಂಚೈವ ಸರ್ವಂ ವಿಷ್ಣುಮಯಂ ಜಗತ್. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರಣಗಳನ್ನು ನಾವು ಪಂಚಾಂಗಗಳು ಅಂತ ಹೇಳುವಂಥದ್ದು. ನೋಡಿ, ಯಾರೆಲ್ಲ ಪ್ರಾತಃ ಕಾಲಗಳಲ್ಲಿ ಪಂಚಾಂಗಗಳನ್ನು ದಿನನಿತ್ಯವೂ ಕೂಡ ಶ್ರವಣವನ್ನು ಮಾಡ್ತಾರೆ, ಹಾಗೆ ಪಠಣ ಮಾಡೋದ್ರಿಂದ ಅನೇಕ ಫಲ ಸಿಗುವಂಥದ್ದಾಗುತ್ತೆ. ಆ ದಿನ ಕೂಡ ಅಭಿವೃದ್ಧಿ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಹಾಗಾಗಿ ಈ ದಿನದ ಪಂಚಾಂಗವನ್ನು ನೋಡೋಣ. ಈ ದಿನ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯನ ಶರದೃತು, ಕಾರ್ತೀಕ ಮಾಸ. ಕಾರ್ತೀಕ ಮಾಸದ ಕೃಷ್ಣ ಪಕ್ಷದಲ್ಲಿ ಪ್ರಾರಂಭ ಆಗಿರುವಂಥದ್ದು. ನೋಡಿ, ಕೃಷ್ಣ ಪಕ್ಷದ ದ್ವಿತೀಯ ಅಂತ ಹೇಳ್ತೇವೆ. ಇವತ್ತು ರೋಹಿಣಿ ನಕ್ಷತ್ರವನ್ನು ಕೂಡ ನಾವು ನೋಡ್ಬೋದು. ಶುಕ್ರವಾರ ಪರಿಘಯೋಗ ಗರಿಜಕರಣವನ್ನು ಕೂಡ ನಾವು ಈ ದಿನ ಪಂಚಾಂಗಗಳಲ್ಲಿ ತಿಳ್ಕೊಳ್ಬಹುದು ಅಂತ. ಇನ್ನು ಈ ದಿನದ ರಾಹುಕಾಲ ಹಾಗೆ ಯಮಗಂಡ ಕಾಲಗಳು ವಿಶೇಷವಾಗಿರುವಂತಹ ಸಮಯ ಅಂತ ಹೇಳ್ತಾರೆ. ಯಾಕಂದರೆ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನಾಗಲಿ ಅಥವಾ ಏನಾದರೂ ಶುಭ ಒಂದು ಪ್ರಯಾಣಗಳನ್ನು ಇಟ್ಕೊಂಡಿದ್ರೆ ಈ ರಾಹುಕಾಲಗಳಲ್ಲಿ ಮತ್ತು ಯಮಗಂಡ ಕಾಲಗಳಲ್ಲಿ ಪ್ರಾರಂಭ ಮಾಡಬಾರ್ದು ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಹಾಗೆ ಈ ದಿನದ ರಾಹುಕಾಲವನ್ನು ನೋಡಿದಾಗ 10:36 12 ಗಂಟೆ 3 ಈ ದಿನ ರಾಹುಕಾಲವನ್ನು ನೋಡ್ಬೋದು. ಯಮಗಂಡ ಕಾಲ ನೋಡಿದಾಗ ಈ ದಿನ ಮಧ್ಯಾಹ್ನ 2:57 4:24 ಯಮಗಂಡ ಕಾಲವನ್ನು ಕೂಡ ನಾವು ತಿಳ್ಕೊಳ್ಬೋದು. ಗುಳಿಕ ಕಾಲ 7:43 9:09 ಗುಳಿಕ ಕಾಲ ಇರುವಂಥದ್ದು. ಇನ್ನು ಬ್ರಾಹ್ಮಿ ಮುಹೂರ್ತ, ಎಲ್ಲರೂ ಕೂಡ ಈ ಒಂದು ಬ್ರಾಹ್ಮಿ ಮುಹೂರ್ತದ ಬಗ್ಗೆ ಪರಿಜ್ಞಾನ ಇಟ್ಕೊಳ್ಬೇಕಾಗುತ್ತೆ. ಯಾಕಂದರೆ ತುಂಬ ಪ್ರಶಸ್ತವಾಗಿರುವಂತಹ ಸಮಯ ಆಗಿರುತ್ತೆ. ಏನಾದರೂ ಯಜ್ಞ ಯಾಗಾದಿಗಳು ಮಾಡ್ಕೊಳ್ಲಿಕ್ಕೆ, ಹೋಮ ಹವನಗಳು ಮಾಡ್ಕೊಳ್ಳಿಕ್ಕೆ, ಅಥವಾ ಯಾವುದಾದ್ರೂ ಶುಭ ಕಾರ್ಯಗಳನ್ನು ಮಾಡ್ಕೊಳ್ಳಿಕ್ಕೂ ಕೂಡ ಈ ಒಂದು ಸಮಯ ತುಂಬ ಪ್ರಶಸ್ತವಾಗಿರುವಂಥದ್ದು. ಅಥವಾ ಮಕ್ಕಳ ವಿದ್ಯಾರ್ಜನೆಗಾಗಿ ವಿದ್ಯಾಭ್ಯಾಸಗಳನ್ನು ಮಾಡಿಕೊಂಡ್ರೂ ಕೂಡ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ತುಂಬ ನಮಗೆ ಫಲ ಸಿಗುವಂಥದ್ದಾಗುತ್ತೆ ಅಂತ ಹೇಳುತ್ತೆ. 4:36 5:26 ಈ ದಿನ ನಾವು ಬ್ರಾಹ್ಮಿ ಮುಹೂರ್ತವನ್ನು ನೋಡ್ಬೋದು. ಇನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತಮ 6:16 ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ 5:51 ಈ ದಿನ ಸೂರ್ಯ ಅಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ವೀಕ್ಷಕರೇ, ಪಂಚಾಂಗ ಹೇಗಿದೆ ಗುರುಗಳಿಂದ ತಿಳಿದುಕೊಂಡಿದ್ದೇವೆ. ಇನ್ನು ದ್ವಾದಶ ರಾಶಿಗಳ ಫಲಾನುಫಲ ಅದನ್ನು ತಿಳಿದುಕೊಳ್ಳೋಣ. ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಬಹುದು. ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ, ಯಾವುದೇ ಪ್ರಶ್ನೆಗಳಿದ್ರೂ ನೇರವಾಗಿ ಗುರುಗಳ ಬಳಿ ಮಾತನಾಡಿ ಪರಿಹಾರಗಳನ್ನು ಕಂಡುಕೊಳ್ಳಬಹುದಾಗಿದೆ. ಕರೆ ಮಾಡಿದಾಗ ನೀವು ಹುಟ್ಟಿದಂತಹ ದಿನಾಂಕ, ಹುಟ್ಟಿದಂತಹ ಸಮಯ ಹಾಗೂ ಹುಟ್ಟಿದ ಸ್ಥಳವನ್ನು ತಿಳಿಸಬೇಕಾಗತ್ತೆ. ಅದು ಯಾವುದೂ ಗೊತ್ತಿಲ್ಲದೆ ಇದ್ದರೆ ಗುರುಗಳ ಮೂಲಕ, ಕವಡೆ ಶಾಸ್ತ್ರದ ಮೂಲಕ ಉತ್ತರಗಳನ್ನು ಪಡಿಬಹುದಾಗಿದೆ. ಇನ್ನು ಇವತ್ತು 12 ರಾಶಿಗಳ ಫಲಾನುಫಲ ಹೇಗಿದೆ, ಯಾವ ರಾಶಿಗೆ ಶುಭ ಫಲವಿದೆ, ಯಾವ ರಾಶಿಯವರಿಗೆ ಅಶುಭ ಫಲವಿದೆ, ಗುರುಗಳಿಂದ ತಿಳಿದುಕೊಳ್ಳೋಣ. ಗುರುಗಳೇ, ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿ. ಈ 12 ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು. ಈ ದಿನ ಧಾರ್ಮಿಕ ವಿಚಾರವಾಗಿ ಕೂಡ ರಾಶಿಗಳನ್ನು ನಾವು ಬಗ್ಗೆನೇ ಮಾತಾಡ್ತಿದ್ವಿ. ಯಾಕಂದರೆ ಕೆಲವೊಂದು ರಾಶಿಗಳಿಗೆ ಆಯಾ ದೇವತೆಗಳು ಅಭಿಮಾನ ದೇವತೆಗಳು ಅಂತ ಇರುತ್ತೆ. ಆಯಾ ದೇವತೆಗಳ ಆರಾಧನೆ ಫಲದಿಂದ ಅಥವಾ ಆಯಾ ದೇವತೆಗಳನ್ನ ಅನುಕರಣೆ ಮಾಡೋದ್ರಿಂದನೂ ಕೂಡ ನಮಗೆ ಫಲ ಸಿಗುವಂಥದ್ದಾಗುತ್ತೆ. ಆ ದೇವರುಗಳ ಧ್ಯಾನ ಮಾಡೋದ್ರಿಂದ, ಪೂಜಾದಿಗಳನ್ನು ಮಾಡ್ಕೊಳ್ಳೋದ್ರಿಂದ, ಮಂತ್ರ ಜಪ ಮಾಡೋದ್ರಿಂದನೂ ಕೂಡ ಏನೆಲ್ಲ ಫಲಗಳು ಸಿಗುತ್ತೆ, ಯಾವ ರಾಶಿಯವರು ಯಾವ ದೇವರುಗಳನ್ನು ಪೂಜೆ ಮಾಡಬೇಕು ಅದನ್ನು ಕೂಡ ನಾನು ಇವತ್ತು ಧಾರ್ಮಿಕ ವಿಚಾರವಾಗಿ ತಿಳಿಸ್ಕೊಡ್ತೇನೆ. ಇನ್ನು ಪ್ರಥಮ ರಾಶಿ ಮೇಷರಾಶಿಯವರಿಗೆ ನೋಡೋಣ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ಅಂತ. ಇದರ ಮೇಷರಾಶಿಯವರಿಗೆ ಮನೆಗೆ ಸಂಬಂಧಿ ಆಗಮನ ನಿರೀಕ್ಷೆ ಇಟ್ಕೊಳ್ಬೋದು. ನೋಡಿ, ಯಾರೆಲ್ಲ ಮೇಷರಾಶಿಗಳು ಇರ್ತಾರೆ, ನಿಮ್ಮ ಸಂಬಂಧಿಕರು ಮನೆಗೆ ಬರುವಂತಹ ನಿರೀಕ್ಷೆ ಇರುತ್ತೆ. ಮಕ್ಕಳಿಂದ ಕೂಡ ನೆಮ್ಮದಿ ಸಿಗುವಂಥದ್ದಾಗುತ್ತೆ. ಇದರೊಂದಿಗೆ ಸ್ನೇಹಿತರೊಂದಿಗೆ ಸಮಯ ಕಳೆಯುವಂಥ ಅವಕಾಶ ಇರುದೆ ಅಂತ ಹೇಳುವಂಥ ಒಳ್ಳೆಯ ದಿನ ಇವತ್ತು. ಸಂಬಂಧಿಕರು ಬರುವಂಥದ್ದು ಅಥವಾ ಮಕ್ಕಳೊಂದಿಗೆ ಅನ್ಯೋನ್ಯವಾಗಿರ್ತೀರಾ, ಮತ್ತು ಯಾರಾದರೂ ಸ್ನೇಹಿತರ ಜೊತೆಯಲ್ಲಿ ಕೂಡ ಒಂದು ಒಳ್ಳೆಯ ಸಮಯವನ್ನು ಕಳಿತೀರಾ ಅಂತ. ಇವತ್ತು ನೋಡಿ, ಯಾರೆಲ್ಲ ಮೇಷರಾಶಿಗಳು ಇರ್ತೀರಾ
ಯಾರಾದರೂ ನಿಮ್ಮ ಸ್ನೇಹಿತರಾಗಲಿ, ನಿಮ್ಮ ಬಂಧುವರ್ಗದವರಾಗಲಿ, ಮಕ್ಕಳ ಜೊತೆ ಇರಬೇಕು. ಕುಟುಂಬದಲ್ಲಿರೋರು ಕುಟುಂಬದವರೊಟ್ಟೆ ಮಾತಾಡೋದು. ಯಾಕೆಂದರೆ ಈಗ ವೀಕೆಂಡ್ಸ್ ಆಗಿರೋದ್ರಿಂದ ಕೂಡ ಕೆಲವರು ಏನು ಮಾಡ್ತಾರೆ, ಇಲ್ಲ ಇನ್ನು ನಿಮ್ಮ ಸಹಪಾಠಿಗಳ ಜೊತೆ ಸೇರುವಂಥದ್ದೆಲ್ಲ ಕೂಡ ಇರುತ್ತೆ. ಇದರ ಒಳ್ಳೆಯ ಸಮಯವನ್ನು ಕೂಡ ನೀವು ಕಳಿತೀರಾ ಅಂತ ಹೇಳ್ತಾ ಇದೆ. ಆರೋಗ್ಯದ ಸಮಸ್ಯೆ ಮತ್ತೆ ಇರುವಂಥದ್ದು, ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಟ್ಟರೆ ಈ ದಿನ ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ಮೇಷರಾಶಿಗಳಿದ್ರೆ ಗಮನದಲ್ಲಿ ಇಟ್ಕೊಳ್ಳಿ. ಬೇರೆ ಎಲ್ಲ ವಿಚಾರದಲ್ಲಿ ನಿಮಗೆ ಅನುಕೂಲಗಳಿದೆ, ಆದರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕೊಂಚ ನೀವು ಅದರ ಕಡೆ ಗಮನವನ್ನು ಕೊಡೋದು ತುಂಬ ಒಳ್ಳೆಯದು. ಇನ್ನು ವೃಷಭ ರಾಶಿಯವ್ರಿಗೆ ಇದನ್ನು ನೋಡಿಕೊಂಡಾಗ ಹೆಚ್ಚು ಖರ್ಚುಗಳು ಉಂಟಾಗುತ್ತದೆ ಅಂತ ನೋಡಿ. ಖರ್ಚಿನ ಮೇಲೆ ಅವಶ್ಯಕವಾಗಿ ನೀವು ಕಡಿವಾಣವನ್ನು ಹಾಕಬೇಕಾಗುತ್ತೆ. ಯಾರೆಲ್ಲ ಮೇಷರಾಶಿಗಳು ಇರ್ತೀರಾ, ಎಲ್ಲಿ ನಾವು ವಿರುದ್ಧ ಹಣವನ್ನು ವ್ಯರ್ಥ ಮಾಡಬಾರ್ದು. ಐಷಾರಾಮಿ ವಸ್ತುವನ್ನು ತೆಗೆದುಕೊಳ್ಳಲಿಕ್ಕೆ ಏನಾದರೂ ಹಣವನ್ನು ನೀವು ವ್ಯರ್ಥ ಮಾಡ್ತಾ ಇದ್ದರೆ ಅದರಿಂದ ಅನಾನುಕೂಲ. ದೂರದ ಪ್ರಯಾಣ ಕೂಡ ಇದೆ ಅಂತ ಹೇಳ್ತಾ ಇದೆ, ಪ್ರಯಾಣ ಯೋಗ ಇದೆ ಇವತ್ತು. ನಿಮಗೆ ಮನೋರಂಜನೆಗೋಸ್ಕರ ಹೆಚ್ಚು ಸಮಯ ಕೂಡ ಕಳಿತೀರ. ವೃಷಭರಾಶಿಯರು ಕೂಡ ಇವತ್ತು ಆ ಮನೋರಂಜನೆಗೋಸ್ಕರ ಸಮಯ ಕಳಿತೀರ ಅಂತ ಹೇಳ್ತಾ ಇದೆ. ಅದರಿಂದ ಏನು ಅನುಕೂಲಗಳೇ ಅಂದರೆ, ಕೆಲವೊಂದು ಏನೋ ಕಷ್ಟ ನೋಡಿ, ಎಲ್ಲ ಒಂದು ಇಂದಿನ ವಾರದಲ್ಲಿ ಪ್ರಾರಂಭದಿಂದನೂ ಕೂಡ ಕೆಲಸ ಕಾರ್ಯಗಳು ಮಾಡ್ಕೊಂಡಿರ್ತೀರ. ಕಡೆಯ ದಿನ ಆಗಿರೋದ್ರಿಂದ ಸ್ವಲ್ಪ ನೀವು ವಿಶ್ರಾಂತಿ ತೆಗೆದುಕೊಳ್ಳಲಿಕ್ಕೆ, ಮನೋರಂಜನೆಗೋಸ್ಕರ ನೀವು ಏನಾದರೂ ಹೊರಗಡೆ ಸಂಚಾರ ಮಾಡಲಿಕ್ಕೂ ಕೂಡ ಇವತ್ತು ಪ್ರಶಸ್ತವಾಗಿರುವಂತಹ ದಿನ ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿಯವರಿಗೆ ಇದನ್ನು ನೋಡಿದಾಗ ಇದನ್ನು ಕೆಲಸದ ನಡುವೆ ವಿಶ್ರಾಂತಿ ಲಭಿಸುತ್ತೆ. ಯಾರೆಲ್ಲ ಮಿಥುನ ರಾಶಿಗಳು ಇರ್ತೀರಾ, ನಿಮಗೂ ಕೂಡ ಎಷ್ಟೋ ಏನಾದರೂ ಕೆಲಸ ಕಾರ್ಯ ಮಾಡಿ ದಣಿದಿದ್ದರೆ ವಿಶ್ರಾಂತಿ ಸಿಗುವಂಥದ್ದಾಗುತ್ತೆ. ಧಾರ್ಮಿಕ ಸ್ಥಳಗಳಿಗೆ ಭೇಟಿಯಿಂದ ಮನಸ್ಸಿಗೆ ನೆಮ್ಮದಿ ನೋಡಿ. ಯಾರಾದರೂ ದೇವಸ್ಥಾನಗಳಿಗೆ ಹೋಗಿ, ಎಲ್ಲಾದರೂ ಪೂಜೆ ಪುನಸ್ಕಾರಗಳು ನಡೀತಾ ಇದ್ದರೆ ಅಲ್ಲಿ ಹೋಗಿ, ಅಥವಾ ಯಾವ್ದಾದ್ರು ತೀರ್ಥಕ್ಷೇತ್ರಗಳಿಗೆ ಹೋಗುವಂಥದ್ದು, ಅಥವಾ ನಿಮ್ಮ ಗ್ರಾಮ ದೇವತೆಗಳು, ಇಷ್ಟ ದೇವತೆಗಳ ಒಂದು ದೇವಸ್ಥಾನಗಳಿಗೆ ಹೋದಾಗಲೂ ಕೂಡ ನಿಮಗೆ, ಯಾಕಂದರೆ ಕಾರ್ತಿಕ ಮಾಸ ಆಗಿರೋದ್ರಿಂದ ಎಷ್ಟೋ ಜನ ಈ ಕಾರ್ತಿಕ ಮಾಸಗಳಲ್ಲಿ ಕುಲದೇವತೆಗಳ ದರ್ಶನ ಮಾಡ್ಕೊಳ್ತಾ ಇರ್ತಾರೆ. ಅದರಲ್ಲೂ ಇವತ್ತು ಶುಕ್ರವಾರ ಆಗಿರೋದ್ರಿಂದ ತುಂಬ ಒಳ್ಳೆಯದಾಗಿರುತ್ತೆ. ಅದರ ದೇವಸ್ಥಾನಗಳ ದರ್ಶನ ಮಾಡ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಆತ್ಮೀಯ ಮನೆಗೆ ಭೇಟಿ ನೀಡೋ ಅವಕಾಶಗಳು ಕೂಡ ಇರುವುದು ನೋಡಿ ಮಿಥುನ ರಾಶಿ. ಯಾಕಂದರೆ ನೋಡಿ, ಒಳ್ಳೆಯ ಕಾರ್ತಿಕ ಮಾಸ ಆಗಿ ಶುಭ ಕಾರ್ಯಗಳೆಲ್ಲ ನಡೀತಾ ಇರುತ್ತೆ. ಇಂಥ ಸಂದರ್ಭದಲ್ಲಿ ಈಗ ನಿಮ್ಮ ಆತ್ಮೀಯರು ಕೂಡ ಮನೆಗೆ ಬಂದು ಭೇಟಿ ಮಾಡೋ ಅವಕಾಶಗಳು ಕೂಡ ಮಿಥುನ ರಾಶಿಯವರಿಗೂ ಕೂಡ ಇದೆ ಇವತ್ತು. ಇನ್ನು ಕರ್ಕಾಟಕ ರಾಶಿಯವರಿಗೆ ನೋಡಿದಾಗ ಹಣ ಉಳಿತಾಯ ಮತ್ತು ಹೂಡಿಕೆ ಹೆಚ್ಚು ಗಮನ ಕೊಡಬೇಕು ಅಂತ ಹೇಳ್ತಾ, ಕೊಡುವಿರಿ ಅಂತಲೂ ಕೂಡ ಹೇಳ್ತಾ ಇದೆ. ಯಾಕಂದರೆ ಹಣ ಸಂರಕ್ಷಣೆ ಮಾಡುವಂಥದ್ದು ತುಂಬ ವಿಶೇಷವಾಗಿರುವಂತಹದ್ದು ಒಂದು ವಿಚಾರ ಆಗಿರುತ್ತೆ. ಯಾಕಂದರೆ ಎಷ್ಟೋ ದುಡಿತಾ ಇರ್ತಾರೆ, ಎಲ್ಲೋ ಕಷ್ಟಪಟ್ಟು ಹಣ ಸಂಪಾದನೆ ಮಾಡ್ತಾ ಇರ್ತೀರ, ಆದರೆ ಅದನ್ನು ಉಳಿತಾಯ ಯಾವ ರೀತಿ ಮಾಡಬೇಕು ಅದ್ರ ಕಡೆ ಗಮನ ಕೊಡೋದು, ಆ ಹೂಡಿಕೆ ಮಾಡುವಂಥ ಗಮನ ಕೊಡೋದು ತುಂಬ ಒಳ್ಳೆಯದು. ನಿಮಗೆ ಕೆಲಸದಲ್ಲಿ ಹೆಚ್ಚು ಒತ್ತಡ, ಮಾನಸಿಕ ಕಿರಿಕಿರಿ ಉಂಟಾಗುತ್ತೆ. ಕೆಲಸ ಕಾರ್ಯದಲ್ಲಿ ಸ್ವಲ್ಪ ತೊಂದರೆಗಳು ಆಗೇ ಆಗುತ್ತೆ. ಸರ್ವೇ ಸಾಮಾನ್ಯ ಅಲ್ವಾ. ಈಗ ವೀಕೆಂಡ್ಸಲ್ಲೂ ಕೂಡ ಎಷ್ಟೋ ಜನಕ್ಕೆ ಆ ಕೆಲಸದ ಹೊರೆ ಹೆಚ್ಚಾಗುತ್ತೆ. ಹಾಗಾಗಿ ಸ್ವಲ್ಪ ನೋಡ್ಕೊಳ್ಳಿ. ಇವತ್ತು ಕೆಲಸದ ಒತ್ತಡ, ಅದರಿಂದ ಮಾನಸಿಕ ಕಿರಿಕಿರಿ ಆಗುತ್ತೆ. ಹಾಗಾಗಿ ಇದನ್ನೆಲ್ಲ ಜಾಗೃತರಾಗಿ ನಿಭಾಯಿಸ್ಕೊಳ್ಳಿಕ್ಕೆ ಯಶಸ್ವಿ ಆಗಬೇಕಾಗುತ್ತೆ ಕರ್ಕಾಟಕ ರಾಶಿಯವರು. ಇನ್ನು ಸಿಂಹರಾಶಿಯವ್ರಿಗೆ ಇದನ್ನು ನೋಡಿದಾಗ ಇದನ್ನು ಮಾನಸಿಕ ನೆಮ್ಮದಿ ಕಳೆದುಕೊಳ್ಳುವ ಸಾಧ್ಯತೆ ಹೆಚ್ಚು ಅಂತೇಳಿ. ಯಾರೆಲ್ಲ ಈ ಸಿಂಹರಾಶಿಗಳಿದ್ದೀರ ಸ್ವಲ್ಪ ನೋಡ್ಕೊಳ್ಬೇಕು. ಮನಸ್ಸಿಗೆ ನೆಮ್ಮದಿ ತರುವ ಕೆಲಸವನ್ನು ಮಾಡಬೇಕು ನೀವು. ಇವತ್ತು ಸುಮ್ಮನೆ ವಿನಾಕಾರಣ ಯಾರೋ ಏನೋ ಹೇಳೋದು, ಅಥವಾ ಬೇಕಾಗದಿರೋ ಕೆಲಸಗಳೇನೋ ಮಾಡೋಕ್ಕೋಗಿ ಅದರಿಂದ ನೆಮ್ಮದಿ ಹಾಳು ಮಾಡಿಕೊಳ್ಳುವಂತಹ ಕೆಲಸಗಳು ಇವತ್ತಾಗುತ್ತೆ. ಹಾಗಾಗಿ ಅದರಿಂದ ಸ್ವಲ್ಪ ಜಾಗೃತರಾಗಿರಬೇಕು. ಯಾವುದೇ ವ್ಯವಹಾರ ಮಾಡುವಾಗ ಕೂಡ ಎಚ್ಚರ ವಹಿಸಿ. ಸಿಂಹರಾಶಿಯವರು ಯಾರಲ್ಲಿ ಇರ್ತೀರಾ, ಏನಾದರೂ ವ್ಯವಹಾರ ಇಟ್ಕೊಂಡಿದ್ರು ಕೂಡ ಸ್ವಲ್ಪ ಎಚ್ಚರ ವಹಿಸೋದು ತುಂಬ ಸೂಕ್ತ. ಶುಕ್ರವಾರ ಆಗಿರೋದ್ರಿಂದ ಕೆಲವರೆಲ್ಲ ಇಟ್ಕೊಂಡಿರ್ತಾರೆ, ಏನೋ ಶುಭ ಕಾರ್ಯ ಆಗಲಿ ಅಥವಾ ಏನೋ ಒಂದು ಕೆಲಸ, ಒಳ್ಳೆ ಕೆಲಸ ಆಗಬೇಕು ಅಂತ ಅಂದ್ಕೊಳ್ತಾ ಇರ್ತೀರಲ್ವ, ಅವ್ರು ಯಾರೆಲ್ಲ ಇರ್ತೀರಾ, ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ವ್ಯವಹಾರ ಮಾಡುವಾಗ ಎಚ್ಚರ ವಹಿಸೋದು ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದೆ ಸಿಂಹರಾಶಿಯವರಿಗೆ. ಇನ್ನು ಕನ್ಯಾ ರಾಶಿಯವರಿಗೆ ಇದನ್ನು ನೋಡಿದಾಗ ಸಾಲ ಮರುಪಾವತಿ ಮಾಡುವ ಸಾಧ್ಯತೆ ಹೆಚ್ಚು. ಇವತ್ತು ಕನ್ಯಾ ರಾಶಿಯವರಲ್ಲಿ ಇರ್ತೀರಾ, ಸಾಲ ಬಾಧೆ, ಋಣಬಾಧೆ ನಿಮಗೆ ನಿವಾರಣೆ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ತಾ ಇದೆ. ಏನಾದರೂ ನೋಡಿ, ಏನೋ ಒಂದು ಯಾವುದೋ ಕಾರಣಾಂತರಗಳಿಂದ ಸಾಲ ಮಾಡ್ಕೊಂಬಿಟ್ಟಿರ್ತೀರ, ತೀರಿಸ್ಲಿಕ್ಕೆ ಆಗ್ತಾ ಇರಲ್ಲ. ಹಣ ಇದ್ದರೂ ಎಷ್ಟೋ ಜನ ನೋಡಿ ಬಡ್ಡಿ ಕಟ್ಕೊಂಡಿರ್ತೀರಾ, ಅಥವಾ ಹಣ ಮರುಪಾವತಿ ಮಾಡಲಿಕ್ಕೆ ಆಗ್ತಾ ಇರಲ್ಲ. ಆದರೆ ಇವತ್ತು ನಿಮಗೆ ಅವಕಾಶಗಳಿರುತ್ತೆ, ಅವಕಾಶಗಳನ್ನು ಉಪಯೋಗಿಸ್ಕೊಂಡು ಏನಾದರೂ ಸಾಲ, ಯಾರ ಹತ್ರ ಎಷ್ಟೇ ಆಗಿರಲಿ, ಆ ಸಾಲವನ್ನು ತೀರಿಸುವಷ್ಟು ಗಮನವನ್ನು ನೀವು ಕೊಡಬೇಕಾಗುತ್ತೆ. ಇದು ಸರ್ಕಾರಿ ಕೆಲಸದ ವ್ಯವಹಾರದಲ್ಲಿ ತೊಂದರೆ ಅಂತ ಕನ್ಯಾ ರಾಶಿಯವರು ನೋಡ್ಕೊಳ್ಳಿ. ಏನಾದರೂ ಗೌರ್ಮೆಂಟ್ ವಿಚಾರದಲ್ಲಿ ಕೆಲಸ ಕಾರ್ಯ ಇತ್ತು ಅಂತಂದರೆ ಸ್ವಲ್ಪ ತೊಂದರೆ ಅಂತ. ಸಾಮಾನ್ಯವಾಗಿ ಈ ಗೌರ್ಮೆಂಟ್ ವಿಚಾರದಲ್ಲಿ ತಡ ಆಗ್ತಾ ಇರುತ್ತೆ. ಇವತ್ತು ಕೂಡ ಶುಕ್ರವಾರ ಸ್ವಲ್ಪ ನೋಡಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ಬೇಗನೆ ಆಗಬೇಕು, ಅಥವಾ ಏನೋ ಅಂತ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಆಗೋದಿಲ್ಲ, ಕೆಲಸಗಳು ತಡ ಆಗುತ್ತೆ ಅಥವಾ ಏನೋ ತೊಂದರೆಗಳಾಗುತ್ತೆ. ಹಾಗಾಗಿ ಎಚ್ಚರಿಕೆ ವಹಿಸುವುದು ಸೂಕ್ತ. ಕನ್ಯಾ ರಾಶಿಯವರು ಇನ್ನು ಆರೋಗ್ಯದ ಬಗ್ಗೆ ಕೂಡ ನಿಮಗೂ ಕೂಡ ಎಚ್ಚರ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಜ್ಯೋತಿಷ ಶಾಸ್ತ್ರದಲ್ಲಿ ಇವತ್ತು ನೋಡಿ ಯಾರೆಲ್ಲ ಕನ್ಯಾ ರಾಶಿಗಳಿದ್ದರೆ ವಿನಾಕಾರಣ ಆರೋಗ್ಯ ಸಮಸ್ಯೆ ಬರುತ್ತೆ. ಕೆಲವೊಂದು ಈ ಹಳೆಯ ಆರೋಗ್ಯ ಸಮಸ್ಯೆಗಳಿರ್ಬೋದು, ಅಥವಾ ಇವಾಗೇನಾದರೂ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕೂಡ ನಿಮಗೆ ಬರುವಂತಹ ನಿರೀಕ್ಷೆ ಇರೋದ್ರಿಂದ ಹೆಚ್ಚಿನ ಜಾಗ್ರತೆ ವಹಿಸಬೇಕು. ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕಾಗುತ್ತೆ ಕನ್ಯಾ ರಾಶಿಯವರು. ಇನ್ನು ತುಲಾರಾಶಿಯವರಿಗೆ ಇದನ್ನು ನೋಡಿಕೊಂಡಾಗ ಉದ್ಯೋಗದ ಪ್ರಯತ್ನಕ್ಕೆ ಪ್ರತಿಫಲ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ಯಾರೆಲ್ಲ ತುಲಾರಾಶಿಗಳು ಇರ್ತಾರೆ, ಏನಾದರೂ ಉದ್ಯೋಗದ ನಿಮಿತ್ತ ಏನಾದರೂ ಉದ್ಯೋಗ ಬದಲಾವಣೆ ಆಗ್ಬೋದು, ಅಥವಾ ಉದ್ಯೋಗದಲ್ಲಿ ಏನಾದರೂ ನಿಮಗೆ ಬದಲಾವಣೆ ನಿರೀಕ್ಷೆ ಇಟ್ಕೊಂಡಿದ್ರೆ ನೀವು ಇವತ್ತು ಅದ್ರ ಕಡೆ ಗಮನ ಕೊಡಿ. ನೀವು ಏನಾದರೂ ಪ್ರಯತ್ನ ಪಟ್ಟರೆ ಅದಕ್ಕೆ ಪ್ರತಿಫಲ ಸಿಗುವಂಥದ್ದಾಗುತ್ತೆ. ಇದನ್ನು ಹೆಚ್ಚು ಖರ್ಚುಗಳು ಉಂಟಾಗುವ ಸಾಧ್ಯತೆ ಕೂಡ ಇದೆ. ತುಲಾರಾಶಿಯವರು ಖರ್ಚಿನ ಮೇಲೆ ಕೂಡ ಕಡಿವಾಣ ಹಿಡಿತಾ ಇರಬೇಕು.
ವಿನಾಕಾರಣ ಹಣ ವೇಸ್ಟ್ ಮಾಡಿಬಿಡ್ತೀರಂತ ಜಾತಕ ಫಲದಲ್ಲಿ ಇರೋದ್ರಿಂದ ನೀವೇನು ಮಾಡಬೇಕು ಅದು ನೋಡ್ಕೊಳ್ಬೇಕು. ನಿಮಗೆ ಏಕೆಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಣವನ್ನು ನೀವು ಖರ್ಚು ಮಾಡುತ್ತಾ. ಯಾಕೆಂದರೆ ಯಾವಾಗ ನಾವು ಹಣವನ್ನು ಸಂರಕ್ಷಣೆ ಮಾಡ್ತೀವಿ, ಉಳಿತಾಯ ಮಾಡ್ತಾ ಇರ್ತೀವಿ, ಮುಂದಿನ ದಿನಗಳಲ್ಲಿ ಅದು ಅನುಕೂಲಗಳನ್ನು ತರುತ್ತೆ. ತುಲಾರಾಶಿಯವರೆಗೂ ಕೂಡ ಇವತ್ತು ಆ ರೀತಿ ಇರುವಂಥದ್ದು. ಇನ್ನು ವೃಶ್ಚಿಕ ರಾಶಿಯವರಿಗೆ ಇದನ್ನು ನೋಡಿಕೊಂಡಾಗ ದೀರ್ಘಕಾಲದ ಆರ್ಥಿಕ ಬಿಕ್ಕಟ್ಟಿನಿಂದ ಮುಕ್ತಿ ಸಿಗಲಿದೆ. ನೋಡಿ, ವೃಶ್ಚಿಕ ರಾಶಿಯವರಿಗೂ ಕೂಡ ಹಣದ ಸಮಸ್ಯೆಯಿಂದ ಮುಕ್ತಿ ಸಿಗುವಂಥದ್ದಾಗುತ್ತೆ. ತುಂಬ ದಿನದಿಂದ ಒಂದು ಆರ್ಥಿಕ ಬಿಕ್ಕಟ್ಟು ಅಂತ ಇರ್ತಾರೆ. ಹಣ ತುಂಬ ಎಲ್ಲರಿಗೂ ಕೂಡ ಬೇಕಾಗಿರುವಂತಹ ವಸ್ತು ಅದು. ಈ ಹಣದ ವಿಚಾರವಾಗಿ ಎಷ್ಟೋ ಕಷ್ಟಗಳನ್ನು ಅನುಭವಿಸಿರ್ತೀರ. ಇವತ್ತು ಆ ಆರ್ಥಿಕ ಬಿಕ್ಕಟ್ಟಿನಿಂದ ದೂರ ಆಗ್ತೀರಾ. ಯಾರೋ ಹಣ ಕೊಡಬೇಕಾಗಿರುತ್ತೆ, ಕೊಡ್ತಾರಲ್ಲ, ಅಥವಾ ಯಾವುದೋ ಬಾಕಿ ಹಣ ಇರುತ್ತೆ, ಅದೆಲ್ಲ ಕೂಡ ಬರುವಂಥದ್ದಾಗುತ್ತೆ. ಇವತ್ತು ಅನುಕೂಲಗಳಿದೆ. ಕುಟುಂಬದ ವ್ಯವಹಾರಗಳು ಕೂಡ ಹೆಚ್ಚು ಇರುತ್ತೆ. ನೋಡಿ, ಕುಟುಂಬದಲ್ಲಿ ಕೂಡ ವೃಶ್ಚಿಕ ರಾಶಿಯವರಲ್ಲಿ ಇರ್ತೀರಾ, ಒಂದು ವ್ಯವಹಾರಗಳನ್ನು ಮಾಡ್ಕೊಳ್ಳುವಂಥ. ನೋಡಿ, ಅಲ್ಲಿ ಕೆಲವರು ಈ ಕುಟುಂಬದಲ್ಲೇ ಕೆಲವೊಂದು ವ್ಯಾಪಾರಗಳನ್ನ ಇಟ್ಕೊಂಡಿರ್ತೀರ. ಆ ಒಂದು ವ್ಯಾಪಾರದಲ್ಲಿ ಕೂಡ ಅನುಕೂಲ ಆಗುತ್ತೆ, ಒಂದು ವ್ಯವಹಾರಗಳು ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದೆ ಇವತ್ತು ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನುರಾಶಿಯವರಿಗೆ ಇದನ್ನು ನೋಡಿಕೊಂಡಾಗ ಹಣಕಾಸಿನ ವ್ಯವಹಾರದಲ್ಲಿ ಅಭಿವೃದ್ಧಿ. ಯಾರೆಲ್ಲ ಧನುರಾಶಿ ಇರ್ತೀರ, ನಿಮಗೆ ಹಣಕಾಸಿನ ಏನಾದರೂ ವ್ಯವಹಾರ ಇಟ್ಕೊಂಡು, ಕೆಲವರು ಶುಕ್ರವಾರ ಅಂತ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಯಾರಾದರೂ ವ್ಯವಹಾರ ಇದ್ರೆ ಇವತ್ತು ಧನುರಾಶಿಯವ್ರು ಮಾಡ್ಕೊಳ್ಬೋದು. ನಿಮಗೆ ಅದರಿಂದ ಪುಣ್ಯಫಲ ಆಗುತ್ತೆ, ಅನುಕೂಲ ಆಗುತ್ತೆ. ಮಕ್ಕಳ ಜೊತೆ ಹೆಚ್ಚು ಸಮಯ ಕಳೆಯುವಂಥ ಅವಕಾಶಗಳಿದ್ದರೆ ಆ ರೀತಿ ಮಾಡ್ಕೊಳ್ಳಿ. ಇನ್ನು ಮನೆಯಲ್ಲಿ ವಿನಾಕಾರಣ ಅಸಮಾಧಾನ ಆಗುವ ಸಾಧ್ಯತೆ ಇದೆ, ಹಾಗಾಗಿ ಹೆಚ್ಚಿನ ಜಾಗ್ರತೆ ವಹಿಸಿ. ಇನ್ನು ಮಕ್ಕಳ ಜೊತೆನೂ ಕೂಡ ಒಳ್ಳೆಯ ಸಮಯವನ್ನು ಇದನ್ನು ಧನುರಾಶಿಯವರು ಕಳಿಬೋದು. ಇನ್ನು ಮಕರ ರಾಶಿಯವರಿಗೆ ಇದನ್ನು ನೋಡಿಕೊಂಡಾಗ ಸಣ್ಣ ಪುಟ್ಟ ಸಮಸ್ಯೆ ಹೊರತು ಇಡೀ ದಿನ ನೆಮ್ಮದಿ ಆಗಿರ್ತೀರ ಅಂತ. ಮಕರ ರಾಶಿಯವರು ನೋಡಿ ಏನು ಹೇಳ್ತಾರೆ, ಸಣ್ಣ ಪುಟ್ಟ ಸಮಸ್ಯೆ. ನೋಡಿ, ಒಬ್ಬ ಮನುಷ್ಯನಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದಲ್ಲ ಒಂದು ರೀತಿಯ ಸಮಸ್ಯೆ ಬರುತ್ತೆ. ಆ ಸಣ್ಣ ಪುಟ್ಟ ಸಮಸ್ಯೆ ಬಿಟ್ಟು ಕೂಡ ನಿಮಗೆ ಒಳ್ಳೆಯ ದಿನವನ್ನು ಇವತ್ತು ಮಕರ ರಾಶಿಯವರು ನೋಡ್ಬೋದು. ಒಳ್ಳೆ ನೆಮ್ಮದಿಯ ಜೀವನವನ್ನು ಮಾಡ್ಬೋದು. ಉದ್ಯೋಗದ ಪ್ರಯತ್ನಕ್ಕೆ ಪ್ರತಿಫಲ ಕೂಡ ನಿಮಗೂ ಕೂಡ. ಯಾರೆಲ್ಲ ಮಕರ ರಾಶಿಗಳು ಇರ್ತಾರೆ, ಏನಾದರೂ ಉದ್ಯೋಗದ ನಿಮಿತ್ತ ನಿಮಗೇನಾದರೂ ಒಂದು ಬದಲಾವಣೆ ನಿರೀಕ್ಷೆ ಇಟ್ಕೊಂಡಿದ್ದರೆ, ಕೆಲವರು ನೋಡಿ ಎಲ್ಲೋ ಇಷ್ಟ ಇಲ್ಲದ್ರೆ ಕೆಲಸ ಮಾಡ್ತಾ ಇರ್ತೀರಾ, ಬೇರೆ ಕಡೆ ಹೋಗಬೇಕು, ಅಥವಾ ಏನೋ ಒಳ್ಳೆ ಮಾರ್ಗ ಗೋಚರ ಆಗಿಲ್ಲ ಅಂತಂದ್ರೂ ಕೂಡ ಇವತ್ತು ಅದಕ್ಕೆ ಬೇಕಾಗಿರುವಂತಹ ಕೆಲಸ ಕಾರ್ಯಗಳ ಚಟುವಟಿಕೆಗಳ ಕಡೆ ಗಮನ ಕೊಡಿ. ನಿಮಗೆ ಅನುಕೂಲ ಆಗುತ್ತೆ ಮಕರ ರಾಶಿಯವರಿಗೆ. ಇನ್ನು ಕುಂಭರಾಶಿಯವರಿಗೆ ಇದನ್ನು ನೋಡಿಕೊಂಡಾಗ ಸ್ನೇಹಿತರೊಂದಿಗೆ ಮನೋರಂಜನೆಗೋಸ್ಕರ ಹೆಚ್ಚು ಸಮಯ ಸಾಧ್ಯತೆ ಇದೆ ಅಂತೇನು. ಕುಂಭರಾಶಿಯವ್ರಿಗೂ ಅದೇ ಹೇಳ್ತಾ ಇದೆ, ಸ್ನೇಹಿತರ ಜೊತೆ ಇವತ್ತು ಸಮಯವನ್ನು ಕಳಿತೀರ ಅಂತ. ನೋಡಿ, ಯಾವಾಗ ನಾವು ಸ್ನೇಹಿತರೊಟ್ಟಿಗಿರ್ತೀವಿ, ಎಷ್ಟೋ ವಿಚಾರಗಳಲ್ಲಿ ನಮಗೆ ಮನಸ್ಸಿಗೆ ನೆಮ್ಮದಿ ಸಿಗುವಂಥದ್ದಾಗುತ್ತೆ. ನಾವು ಮನೆ ಸ್ವಂತದವ್ರ ಹತ್ರ ಕೂಡ ಎಷ್ಟೋ ವಿಚಾರಗಳನ್ನು ನಾವು ಒಂದು ಚರ್ಚೆ ಮಾಡಲಿಕ್ಕಾಗಲ್ಲ, ಮಾತಾಡೋಕ್ಕೆ ಆಗ್ತಾ ಇರಲ್ಲ. ಅಂಥ ವಿಚಾರಗಳನ್ನು ಕೂಡ ನಾವು ನಮ್ಮ ಸ್ನೇಹಿತರೊಟ್ಟಿಗೆ ಹೇಳ್ಕೊಳ್ತಾ ಇರ್ತೀವಿ. ಇದರಿಂದ ಮಾನಸಿಕ ಒಂದು ನೆಮ್ಮದಿ ಕೂಡ ಸಿಗುವಂಥದ್ದಾಗುತ್ತೆ. ಅನಾರೋಗ್ಯದಿಂದ ಖರ್ಚು ಹೆಚ್ಚಾಗುವ ಸಂಭವ. ಕುಂಭರಾಶಿಯವರಿಗೂ ಕೂಡ ಅನಾರೋಗ್ಯದಿಂದ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಅಂತ ಹೇಳ್ತೀವಿ. ಸುಮ್ಮನೆ ವಿನಾಕಾರಣ ಯಾವುದೋ ವಿಚಾರಕ್ಕೆ ಹಾಸ್ಪಿಟಲ್ಗೆ ಹೋಗೋದು, ಸುಮ್ಮನೆ ಹಣ ವ್ಯರ್ಥ ಆಗುವಂಥದ್ದೆಲ್ಲ ಆಗುತ್ತೆ, ಜಾಗ್ರತೆ ವಹಿಸಬೇಕು. ಇನ್ನು ಕಡೆಯ ರಾಶಿ ಮೀನರಾಶಿಯವರಿಗೆ ನೋಡೋಣ. ವ್ಯರ್ಥ ಆಲೋಚನೆಗಳಿಂದ ನೀವು ಇದನ್ನು ನೆಮ್ಮದಿ ಕಳ್ಕೊಳ್ತೀರ ಅಂತ ಏನು ಹೇಳ್ತಾ ಇದೆ ನೋಡ್ಕೊಳ್ಬೇಕು. ವ್ಯರ್ಥ ಆಲೋಚನೆ ಅಂತ ನೋಡಿ, ಯಾವುದೋ ಬೇಕಾಗದಿರೋ ಒಂದು ವಿಚಾರಕ್ಕೆ ಸುಮ್ಮನೆ ನೆಮ್ಮದಿ ಕೆಡಿಸ್ಕೊಂಡ್ಬಿಡ್ತೀರ. ಅದನ್ನು ಚಿಂತೆ ಮಾಡ್ತಾ ಇದ್ದರೆ ಅದೇನಾಗುತ್ತೆ ಗೊತ್ತಾ, ಅದರಿಂದ ನೆಮ್ಮದಿ ಹಾಳಾಗಿ ಎಲ್ಲ ಕೆಲಸ ಕಾರ್ಯಗಳು ನಿಂತು ಹೋಗುವಂಥದ್ದಾಗುತ್ತೆ. ಹಾಗಾಗಿ ವ್ಯರ್ಥ ಆಲೋಚನೆಗೆ ಆಗೋಗಿರೋ ಒಂದು ಸಮಯದ ಬಗ್ಗೆ, ಆಗೋಗಿರೋ ಒಂದು ಘಟನೆಯ ಬಗ್ಗೆ ನೀವು ಯಾವುದೇ ಕಾರಣಕ್ಕೂ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಮೀನರಾಶಿಯವರು ಇವತ್ತು ಉದ್ಯೋಗಸ್ಥರದಲ್ಲಿ ಕೆಲಸದ ಒತ್ತಡ ಆಗುವ ಅನಗತ್ಯ ಕಿರಿಕಿರಿ ಉಂಟಾಗುವ ಸಂಭವ ಕೂಡ ನೀವು ಇವತ್ತು ಎದುರು ನೋಡಬೇಕಾಗುತ್ತೆ. ಅದಕ್ಕೋಸ್ಕರ ಮಾನಸಿಕವಾಗಿ ನೆಮ್ಮದಿಯಿಂದ ಇರಲಿಕ್ಕೆ ನೀವು ಇವತ್ತು ಪ್ರಯತ್ನ ಪಡಬೇಕಾಗೋದ್ರಿಂದ ಅನುಕೂಲಗಳಾಗುತ್ತೆ ಮೀನರಾಶಿಯವರಿಗೆ. ವೀಕ್ಷಕರೇ, ಪ್ರತಿದಿನವೂ ಧಾರ್ಮಿಕ ಚಿಂತನೆಯ ವಿಚಾರಗಳಲ್ಲಿ ಸಾಕಷ್ಟು ವಿಚಾರಗಳನ್ನು, ವಿಶೇಷ ಮಾಹಿತಿಯನ್ನು ಗುರುಗಳು ತಿಳಿಸ್ತಾ ಬಂದಿದ್ದಾರೆ. ಇವತ್ತು ಕೂಡ ವಿಶೇಷ ಮಾಹಿತಿ ಅಂದರೆ ಯಾವ ರಾಶಿಗೆ ಯಾವ ದೇವರನ್ನ ಪೂಜೆ ಮಾಡಿದ್ರೆ ಹೆಚ್ಚು ಒಳಿತಾಗತ್ತೆ, ಹೆಚ್ಚು ಒಳ್ಳೆಯದಾಗತ್ತೆ, ಯಾವ ರಾಶಿಯವರು ಯಾವ ದೇವರನ್ನ ಪೂಜೆ ಮಾಡಬೇಕು, ಈ ವಿಚಾರವನ್ನು ಗುರುಗಳಿಂದ ತಿಳಿದುಕೊಳ್ಳೋಣ. ಗುರುಗಳೇ, ನೋಡಿ, ಒಬ್ಬರ ಮನುಷ್ಯನ ಒಂದು ಜಾತಕವನ್ನು ನೋಡಿದಾಗ ಸಾಮಾನ್ಯವಾಗಿ ನಿತ್ಯವೂ ಕೂಡ ನಾವು ಪೂಜೆ ಪುನಸ್ಕಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ಜಾತಕಗಳ ಬಗ್ಗೆ ಅಥವಾ ಜ್ಯೋತಿಷ್ಯ ವಿಚಾರ, ವಾಸ್ತು ವಿಚಾರ ಎಲ್ಲವನ್ನೂ ಕೂಡ ಈ ಒಂದು ವಾಹಿನಿಯಲ್ಲಿ ತಿಳಿಸ್ಕೊಡ್ತಾ ಇರುವಂಥದ್ದಾಗ್ತಾ ಇದೆ. ಇದರೊಟ್ಟಿಗೆ ಕೆಲವರು ತುಂಬ ಜನ ಕೇಳ್ತಾರೆ, ಗುರುಗಳೇ ನಮ್ಮದು ಈ ರಾಶಿ ಇರುತ್ತೆ, ಈ ರಾಶಿಯವರು ಯಾವ ದೇವರನ್ನು ಒಂದು ಪೂಜೆ ಮಾಡಿದ್ರೆ ಅನುಕೂಲಗಳಾಗುತ್ತೆ. ಯಾಕಂದರೆ ಎಲ್ಲರಿಗೂ ಕೂಡ ಅವರ ಕುಲದೇವತೆ, ಗ್ರಾಮ ದೇವತೆ, ಇಷ್ಟ ದೇವತೆಗಳು ಅಂತ ಇರ್ತಾರೆ. ಆ ದೇವತೆಗಳ ಪೂಜೆಯಲ್ಲಿ ಕೂಡ ಈ ರಾಶಿಯಲ್ಲಿ ತುಂಬ ವಿಶೇಷವಾಗಿರುತ್ತೆ. ಯಾಕಂದರೆ ನೋಡಿ, ನಾವು ಒಂದು ಜಾತಕವನ್ನು ನೋಡಿದಾಗ ನಕ್ಷತ್ರ, ರಾಶಿ, ಲಗ್ನ ಈ ರೀತಿ ಎಲ್ಲ ನೋಡ್ತಾ ಇರ್ತಾರೆ. ಈ ಲಗ್ನ ದೇಹವನ್ನು ಒಂದು ಸೂಚಿಸುತ್ತೆ, ಅಂದರೆ ದೇಹವನ್ನು ಇಂಡಿಕೇಶನ್ ಮಾಡುತ್ತೆ ಅಂತ. ಅದರ ರಾಶಿ ಮನಸ್ತತ್ವವನ್ನು ತೋರಿಸುತ್ತೆ ಅಂತ. ಯಾಕಂದರೆ ಈ ರಾಶಿಗೆ ನಾವು ಚಂದ್ರನನ್ನು ನೋಡ್ತೀವಿ. ಈ ಚಂದ್ರ ಮನಸ್ಕಾರಕ ಅಂತ. ಯಾಕಂದರೆ ಮಾನಸಿಕವಾಗಿ ನಮಗೆ ಅನುಕೂಲಗಳನ್ನು ತರಬೇಕು. ನೋಡಿ, ಎಲ್ಲಿ ಮನಸ್ಸು ಹಿಡಿತದಲ್ಲಿರುತ್ತೆ ನಮಗೆ, ನಾವು ಮಾಡುವಂಥ ಕೆಲಸ ಕಾರ್ಯದಲ್ಲಿ ನಮಗೆ ತುಂಬ ಬೇಗನೆ ಫಲಗಳು ಸಿಗುವಂಥದ್ದಾಗುತ್ತೆ, ಅಥವಾ ನೆಮ್ಮದಿಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೋದು ಅಂತ. ಈ ರಾಶಿಗನುಗುಣವಾಗಿ ನೀವು ಆಯಾ ದೇವತೆಗಳನ್ನು ಪೂಜೆ ಮಾಡುವಂಥದ್ದು ತುಂಬ ಅವಶ್ಯಕವಾಗಿರುತ್ತೆ. ಎಷ್ಟೋ ವಿಚಾರಗಳಲ್ಲಿ ನಿಮಗೆ ಒಳಿತಾಗುವಂಥದ್ದಾಗುತ್ತೆ. ನಾನು ಹಿಂದಿನ ಸಂಚಿಕೆಗಳಲ್ಲೂ ಕೂಡ ಈ ಮೇಷ, ವೃಷಭ, ಮಿಥುನ,
ಕಟಕ ರಾಶಿಯವರಿಗೆ ಮತ್ತು ಸಿಂಹ ರಾಶಿಯವ್ರಿಗೂ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಈಗ ನೋಡಿ, ಇಂದಿನ ಒಂದು ಸಂಚಿಕೆಯಲ್ಲಿ ನಾವು ಸಿಂಹ ರಾಶಿಯವ್ರ ಬಗ್ಗೆ ಹೇಳಿದ್ವಿ. ಈಗ ಸಿಂಹ ರಾಶಿಯವರು ಅವ್ರ ರಾಷ್ಟ್ರಾಧಿಪತಿ ಈ ರವಿ ಆಗಿರೋದ್ರಿಂದ ನಾವು ಸಾಮಾನ್ಯವಾಗಿ ರವಿನೇ ಅಧಿಪತಿ ಆಗಿರುತ್ತೆ. ಯಾಕಂದರೆ ಅಭಿಮಾನ ದೇವತೆ ಕೂಡ ಈ ಸೂರ್ಯನಾರಾಯಣನೇ ಆಗಿರ್ತಾರೆ. ಯಾಕಂದರೆ ಈ ಸೂರ್ಯ ಗ್ರಹವನ್ನು ನಾವು ಸೂರ್ಯನಾರಾಯಣ ಅಂತ ನಾವು ಪೂಜೆ ಮಾಡ್ತೀವಿ. ಹಾಗಾಗಿ ಯಾರೆಲ್ಲ ಸಿಂಹ ರಾಶಿಗಳು ಇರ್ತಾರೆ, ಸೂರ್ಯನಿಗೆ ಸಂಬಂಧಪಟ್ಟಂತಹ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೆ ಅನುಕೂಲಗಳಾಗುತ್ತೆ. ಕೆಲವೊಂದು ರಾಜಕೀಯ ವಿಚಾರದಲ್ಲಿ ಆಗಲಿ ಅಥವಾ ಗೌರ್ಮೆಂಟ್ ಕೆಲಸದ ವಿಚಾರದಲ್ಲಿ ನಿಮಗೆ ಸಿಂಹ ರಾಶಿಯವ್ರಿಗೆ ಅನುಕೂಲಗಳು, ಆರೋಗ್ಯ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ ಹೇಳಿದೆ. ಇವತ್ತು ಕನ್ಯಾ ರಾಶಿಯವ್ರಿಗೆ ನೋಡುವಂಥದ್ದು, ಈ ಕನ್ಯಾ ರಾಶಿಯ ರಾಶಾಧಿಪತಿ ಒಂದು ಬುಧ ಗ್ರಹ ಆಗಿರುತ್ತೆ ನೋಡಿ. ಅವಶ್ಯಕವಾಗಿ ಕನ್ಯಾ ರಾಶಿಯವರು ಒಂದು ತಿಳ್ಕೊಂಬಿಡಿ, ಒಂದು ಮನಸ್ತತ್ವ, ಇನ್ನೊಂದು ಬುದ್ಧಿತತ್ವ ಅಂತ. ನಿಮಗೆ ಕೆಲವರು ಕನ್ಯಾ ರಾಶಿಯವರಿಗೆ ತುಂಬ ತೀಕ್ಷ್ಣ ಬುದ್ಧಿಯಾಗಿರುತ್ತೆ. ಯಾಕಂದರೆ ಬುಧ ಗ್ರಹ ಏನಾದರೂ ಒಳ್ಳೆ ಸ್ಥಾನದಲ್ಲಿದ್ದು ನಿಮ್ಮ ಜಾತಕದಲ್ಲಿದ್ದರೆ ತುಂಬ ಬುದ್ಧಿಶಕ್ತಿಯಿಂದ ಇರ್ತಾರೆ ಅಂತ. ಯಾಕಂದರೆ ಬುಧ ಗ್ರಹ ಬುದ್ಧಿಕಾರಕ ಅಂತ. ಈ ಬುಧ ಗ್ರಹ ಯಾರ ಜಾತಕದಲ್ಲಿ ಕನ್ಯಾ ರಾಶಿಯವ್ರಿಗೆ ಏನಾದರೂ ನೀಚ ಸ್ಥಾನದಲ್ಲಿ ಏನಾದರೂ ಇದ್ದು ಅಂದರೆ, ಕೆಲವೊಬ್ರು ನೋಡಿ, ಈಗ ಮಕ್ಕಳು ಬೆಳೀತಾ ಬೆಳೀತಾ ಬುದ್ಧಿಭ್ರಮಣೆ ಆಗಿಬಿಡ್ತಾರೆ, ಅಥವಾ ಯಾರೊಟ್ಟಿಗೂ ಸೇರೋದಿಲ್ಲ, ಅಥವಾ ಏನಾದರೂ ಓದಿರೋದು ತಲೆಯಲ್ಲಿ ನಿಲ್ತಾ ಇರಲ್ಲ. ಎಷ್ಟೇ ಚೆನ್ನಾಗಿ ನೋಡಿ, ಈಗ ಎಷ್ಟೋ ಮಕ್ಕಳು ಅವರು ಶಾಲೆಯಲ್ಲಿ ಓದೋದಲ್ದಲೇ ಟ್ಯೂಷನ್ಸ್ಗೆಲ್ಲ ಹೋಗ್ತಾ ಇರ್ತಾರೆ, ಆದರೂ ಕೂಡ ಅವರು ಆ ಒಂದು ಎಕ್ಸಾಮ್ ಟೈಮಲ್ಲಿ ಅವ್ರಿಗೆ ಆ ಒಂದು ಒಂದು ಒಳ್ಳೆ ಅಂಕಗಳು ತೆಗೆದುಕೊಳ್ಳೋಕ್ಕಾಗ್ತಾ ಇರಲ್ಲ, ತುಂಬ ಕಷ್ಟ ಆಗ್ತಾ ಇರುತ್ತೆ, ಓದಿದ್ದು ತಲೆಯಲ್ಲಿ ನಿಲ್ತಾ ಇರಲ್ಲ. ಮತ್ತು ಇನ್ನೂ ನೋಡಿ, ಈಗ ಬುಧ ಗ್ರಹ ಏನಾದರೂ ಒಳ್ಳೆ ಸ್ಥಾನದಲ್ಲಿದ್ದರೆ ಅವರೊಂದು 2-3 ಬೇರೆ ಬೇರೆ ವಿಚಾರದಲ್ಲಿ ತುಂಬ ಚೆನ್ನಾಗಿ ಒಂದು ಬುದ್ಧಿ ಉಪಯೋಗಿಸೋಂಥದ್ದಾಗುತ್ತೆ. ಕೆಲವು ನೋಡಿ, ಮಕ್ಕಳು ಏನಾದರೂ ಒಂದು ವಸ್ತು ಕೊಟ್ಬಿಟ್ರೆ ಅದರಿಂದ ಏನೋ ಒಂದು ಪ್ರಯೋಗ ಮಾಡ್ತಾ ಇರ್ತಾರೆ. ಎಷ್ಟೋ ಜನ ಮಕ್ಕಳನ್ನು ನೋಡ್ತೀವಿ, ಏನಾದರೂ ಒಂದು ವಸ್ತು ಕೊಟ್ಬಿಟ್ರೆ ಅದರಿಂದ ಏನೋ ಒಂದು ಅವ್ರನ್ನ ಒಂಥರ ಏನೋ ಇಂಜಿನಿಯರ್ ಥರ ಅವರೇ ಒಂದೇನೋ ಒಂದು ಯಾಕಂದರೆ ಅಷ್ಟು ಬುದ್ಧಿ ಶಕ್ತಿ ಅನುಕೂಲ ಆಗಿರುತ್ತೆ ಅಂತ. ಯಾರೆಲ್ಲ ಕನ್ಯಾ ರಾಶಿಗಳಿರ್ತಾರೆ ಇದನ್ನು ನೀವು ಉಪಯೋಗಿಸ್ಕೊಳ್ಬೇಕಾಗುತ್ತೆ. ಇದು ಅಭಿಮಾನ ದೇವತೆ ನೋಡಿದ್ರೆ ಈ ಬುಧ ಗ್ರಹ ವಿಷ್ಣು ತತ್ವ ಆಗಿರೋದ್ರಿಂದ ಈ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅವರ ಪೂಜೆ ಮಾಡೋದ್ರಿಂದ ನೋಡಿ, ನಿಮ್ಮ ಮನೆ ದೇವ್ರು ಯಾವುದಾದ್ರೂ ಆಗಿರಲಿ. ನಾನು ಹಿಂದಿನ ಸಂಚಿಕೆ ಹೇಳಿದೆ, ಯಾಕಂದರೆ ಕೆಲವೊಂದು ಈ ಕರ್ಕಾಟಕ ರಾಶಿ ಅವ್ರಿಗೆಲ್ಲ ಈ ಶಿವ ಅಭಿಮಾನ ದೇವತೆ ಆಗಿರೋದ್ರಿಂದ ನಿಮ್ಮ ಮನೆ ದೇವರು ಯಾವುದೋ ರಂಗನಾಥ ಸ್ವಾಮಿನೋ ಆಂಜನೇಯನೋ ಏನಾದರೂ ಪರವಾಗಿಲ್ಲ, ಶಿವನನ್ನು ನೀವು ಆರಾಧನೆ ಮಾಡ್ಬೋದು. ಕೆಲವರು ಹೇಳ್ತಾರಲ್ವ ಶಿವ ಆರಾಧನೆ ಮಾಡೋರು. ಈಗ ನೋಡಿ, ಈಗ ಲಕ್ಷ್ಮೀ ವೆಂಕಟೇಶ್ವರ ಕನ್ಯಾ ರಾಶಿಯವರಿಗೆ ಬುಧ ಅಧಿಪತಿ ಆಗಿರೋದ್ರಿಂದ ಬುಧನ ಅಭಿಮಾನ ದೇವತೆ ವೆಂಕಟೇಶ್ವರ ಸ್ವಾಮಿ. ನಿಮ್ಮ ಮನೆ ದೇವರು ಶಿವ ಆಗಿದ್ದರು, ಯಾವುದೇ ಶಿವನಿಗೆ ಸಂಬಂಧಪಟ್ಟಂಥ ದೇವರಾಗಿದ್ದರೂ ಕೂಡ ನೀವು ಈ ವೆಂಕಟೇಶ್ವರ ಸ್ವಾಮಿಯನ್ನು ಹೋಲಿಸ್ಕೊಳ್ಲಿಕ್ಕೆ ನಿಮಗೆ ತುಂಬ, ಯಾಕೆಂದರೆ ಬೇಗನೆ ನಿಮಗೆ ಅನುಕೂಲ ಸಿಗುತ್ತೆ ಅಂತ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪೂಜೆ ಮಾಡೋದ್ರಿಂದ. ನೋಡಿ, ಈಗ ತಿರುಪತಿ ವರ್ಷಕ್ಕೊಮ್ಮೆ ಆದರೂ ನೀವು ಯಾರು ಕನ್ಯಾ ರಾಶಿಗಳು ಇರ್ತೀರಾ ನೀವು ಇಷ್ಟೇ ಮಾಡಿ. ಯಾಕೆ ಇದರಿಂದ ಏನು ಅನುಕೂಲ ಒಂದು ತಿಳ್ಕೊಳ್ಳಿ. ನೋಡಿ, ಯಾರಿಗೆ ಹಣದ ವಿಚಾರವಾಗಿ ತೊಂದರೆ, ಈಗ ಸಾಮಾನ್ಯವಾಗಿ ನೋಡಿ, ಈಗ ಲಕ್ಷ್ಮೀ ವಡ್ಡಿ ಕಾಸಲವಾಡ ಅಂತ ಹೇಳ್ತಾರೆ. ಯಾರು ಈ ಸಾಲ ಬಾಧೆಯಿಂದ, ನೀವು ಋಣ ಬಾಧೆಯಿಂದ ಬಳಲ್ತಾ ಇರ್ತೀರ. ಕೆಲವರು ಕೇಳ್ತು, ಗುರುಗಳೇ ತುಂಬ ಸಾಲ ಆಗ್ತಾ ಇದೆ, ಯಾವುದೋ ಒಂದು ವ್ಯಾಪಾರ ಉದ್ಯೋಗ ನಾವು ಪ್ರಾರಂಭ ಮಾಡಬೇಕು ಅಂತ ಒಂದು ಯೋಜನೆ ಪ್ರಾರಂಭ ಮಾಡಬೇಕು, ಯಾವುದೋ ಒಂದು ಅಂಗಡಿನೋ ಏನೋ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ದೀವಿ ಗುರುಗಳೇ, ಏನು ಮಾಡಬೇಕು? ನೀವು ಯಾವುದು ಪೂಜೆ ಪುನಸ್ಕಾರ ಮಾಡ್ತಿರೋ ಗೊತ್ತಿಲ್ಲ, ಒಂದು ಮುಡುಪು ಕಟ್ಟಿ. ಯಾರಿಗೆ? ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ. ತುಂಬ ವಿಶೇಷವಾಗಿರುತ್ತೆ ಈ ಪೂಜೆ. ಕನ್ಯಾ ರಾಶಿಯವ್ರಿಗೆ ಮಾತ್ರ ಇದು. ಮತ್ತು ನೋಡಿ, ಬೇರೆಯವ್ರಿಗೆಲ್ಲ ಬೇರೆ ಬೇರೆ ಥರ ಇರುತ್ತೆ. ಕನ್ಯಾ ರಾಶಿಯವರಿಗೆ ತುಂಬ ಬೇಗನೆ ಒಳ್ಳಿತಾನೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ, ಕಲ್ಯಾಣ ವೆಂಕಟೇಶ್ವರ ಅಂತ ಹೇಳ್ತಾರೆ. ನೋಡಿ, ಕಲ್ಯಾಣ ಅಂತಂದರೆ ಬರೀ ಒಂದು ಮದುವೆ ವಿಚಾರನೇ ಅಲ್ಲ, ನಿನಗೆ ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳಾಗಬೇಕು. ಕಲ್ಯಾಣ ಅಂತಂದರೆ ಮಂಗಳಕರ ಅಂತ. ನೋಡಿ, ನಿಮಗೆ ಏನೋ ಒಂದು, ಈಗ ನೋಡಿ, ಯಾವುದೋ ಒಂದು ಉದ್ಯೋಗ ಪ್ರಾರಂಭಪ್ಪ, ಏನೋ ನಾವು ಓನ್ ಬಿಸ್ನೆಸ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀರಾ, ಅವಶ್ಯಕವಾಗಿ ಒಂದ್ಸರಿ ತಿರುಪತಿಗೆ ಹೋಗ್ಬಿಟ್ಟು ಬನ್ನಿ. ಅಥವಾ ನಿಮ್ಗೆ ಹತ್ತಿರದಲ್ಲಿರುವ ಯಾವುದಾದ್ರು ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಗಳಿಗೆ, ವಿಷ್ಣುವಿಗೆ ಸಂಬಂಧಪಟ್ಟಂತಹ ದೇವಸ್ಥಾನಗಳಿಗೆ ಹೋಗುವಂಥದ್ದು. ಪ್ರತಿ ಶನಿವಾರಗಳು ವಿಷ್ಣುವಿಗೆ ಸಂಬಂಧಪಟ್ಟಂಥ ದೇವಸ್ಥಾನಕ್ಕೆ ಹೋಗಿ ಕನ್ಯಾ ರಾಶಿಯವ್ರಿಗೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ನೀವೇನು ಅಂದ್ಕೊಂಡಿರ್ತೀರ ಆ ಕೆಲಸ ಕಾರ್ಯಗಳು ತುಂಬ ಬೇಗನೆ ಆಗುತ್ತೆ. ಏನಿಲ್ಲ, ಹೋಗೋದು ಒಂದು ತುಳಸಿ ಅರ್ಚನೆ ಮಾಡಿಸೋದು, ನೀವು ಇಷ್ಟು ಇಟ್ಕೊಂಡ್ಬಿಡ್ಬೇಕು. ಪ್ರತಿ ವರ್ಷ ನಿಮಗೆ ಯಾವಾಗ ನಿಮ್ಗೆ ಅನುಕೂಲಗಳಾಗುತ್ತೋ ಆ ಸಮಯಗಳಲ್ಲಿ ತಿರುಪತಿಗೆ ಹೋಗಿ ಬರುವಂಥದ್ದು. ಅಲ್ಲಿ ಹೋಗ್ಬಿಟ್ಟು ಪ್ರಸಾದ ದೇವರನ್ನು ಒಂದು ದರ್ಶನ, ಯಾಕೆಂದರೆ ದರ್ಶನ ಪಾಪನಾಶನ ಮಾಡಿ, ಈಗ ದರ್ಶನ ಭಾಗ್ಯದಿಂದನೇ ನಮ್ಗೆ ಎಷ್ಟೋ ಅನುಕೂಲಗಳಾಗುತ್ತೆ. ನೀವು ಯಾವುದೇ ಪೂಜೆ ಮಾಡೋದು, ಪುನಸ್ಕಾರ, ವ್ರತ, ಅನುಷ್ಠಾನ ಅದೆಲ್ಲ ಬೇರೆ. ಇದು ನೋಡಿ ತುಂಬ ಸರಳ ಪರಿಹಾರಗಳಿದ್ದು. ಈ ಕನ್ಯಾ ರಾಶಿಯವರು ಇದನ್ನೊಂದು 2-3 ಈ ಒಂದು ವರ್ಷ ಅವ್ರ ಜೀವನದಲ್ಲಿ ಅಳವಡಿಸ್ಕೊಂಡಿದ್ರೆ ಒಂದು 2-3 ವಿಚಾರಗಳನ್ನು, ಇವ್ರಿಗೇನಾಗುತ್ತೆ, ಎಷ್ಟೋ ಮಾನಸಿಕ ಒಂದು ದೃಢತೆ ಸಿಗುತ್ತೆ ಇವ್ರಿಗೆ. ಯಾಕಂದರೆ ನಮ್ಮ ಮನಸ್ಸು ಸಾಮಾನ್ಯವಾಗಿ ನಾವು ಹೇಳ್ತಿರ್ತೀವಿ ಮನಸ್ಸು ಚಂಚಲ ಅಂತ. ಇಲ್ಲೇನಾಗುತ್ತೆ, ಬುಧ ಗ್ರಹ ಅಧಿಪತಿ ಕೂಡ ಆಗಿರೋದ್ರಿಂದ ಬುದ್ಧಿಗೂ ಕೂಡ ನಿಮಗೆ ಕೆಲಸ ಕೊಡುತ್ತೆ ಇದು. ಯಾಕೆಂದರೆ ಸುಮ್ಮನೆ ಯಾಕೋ ಬುದ್ಧಿ ಚೆನ್ನಾಗಿಲ್ಲ ಅಂತಂದರೆ ನೋಡಿ, ಈಗ ಎಲ್ಲೋ ಏನೋ ಬಿಸ್ನೆಸ್ ಮಾಡಬೇಕು ಅನ್ನೋ ಬಿಸ್ನೆಸ್ ಮೀಟಿಂಗ್ ಇರುತ್ತೆ, ಅಲ್ಲಿ ಹೋಗಿ ಆ ಮೀಟಿಂಗಲ್ಲಿ ನಿಮ್ಮ ಮಾತು ಚೆನ್ನಾಗೇ ಇರಬೇಕು,
ಮಾತು ಚೆನ್ನಾಗಿರ್ಬೇಕಂದ್ರೆ ಮನಸ್ಸು ಚೆನ್ನಾಗಿರ್ಬೇಕು. ಇಲ್ಲಿ ನಮ್ಮ ಮನಸ್ಸು, ನಮ್ಮ ಬುದ್ಧಿಶಕ್ತಿ ನಮ್ಮ ಕೈಲಿತ್ತು ಅಂತಂದರೆ ನಾವು ಏನು ಬೇಕಾದರೂ ಮಾತಾಡಿ ಅಲ್ಲಿ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೋದು. ಆ ರೀತಿ ಆಗುತ್ತೆ. ಈಗ ಯಾರಾದರೂ ನಿಮಗೇನೋ ಒಂದು ಒಳ್ಳೆಯ ಒಂದು ಜಾಗದಲ್ಲಿ ಏನೋ ಮಾತಾಡಬೇಕು ಅಂಥ ಸಮಯದಲ್ಲೂ ಕೂಡ ನೀವು ಲಕ್ಷ್ಮೀ ವೆಂಕಟೇಶ್ವರನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ಶ್ರೀನಿವಾಸಾಯ ನಮಃ ಅಂತ ಮಂತ್ರ ಹೇಳೋದು, ಅಥವಾ ಈ ವಿಷ್ಣುವಿಗೆ ಸಂಬಂಧಪಟ್ಟದ್ದು ಯಾವುದಾದ್ರೂ ನಮೋ ನಾರಾಯಣ ಹೇಳುವಂಥದ್ದು. ಇದನ್ನು ಒಂದು 108 ಬಾರಿ ಜಪ ಮಾಡಿಕೊಂಡ್ರು ಕೂಡ ನಿಮಗೆ ಅದನ್ನು ಮನಸ್ಸಲ್ಲಿ ಹೇಳ್ಕೊಂಡು ಹೋದ್ರೂ ಕೂಡ ಎಷ್ಟೋ ಕೆಲಸಗಳು ನಿಮಗೆ ಅನುಕೂಲ ಆಗುತ್ತೆ, ಒಂದು ಜಯ ಸಿಗುತ್ತೆ ನಿಮಗೆ. ಯಾರೆಲ್ಲ ಕನ್ಯಾ ರಾಶಿಗಳಿದ್ರೆ ಅವಶ್ಯಕವಾಗಿ ತಿಳ್ಕೊಳ್ಳಿ ಲಕ್ಷ್ಮೀ ವೆಂಕಟೇಶ್ವರ ಆರಾಧನೆ. ನೋಡಿ, ಇವಾಗ ಕೆಲವೊಂದು ಈಗ ಮುಡುಪು ಕಟ್ಟೋದು ಅಂತ ಹೇಳ್ತಾರೆ. ಈಗ ಒಂದು 16 ರೂಪಾಯಿ ಮುಡಿ ಕಟ್ಟಬೇಕು. ವೆಂಕಟೇಶ್ವರಕ್ಕೆ ತುಂಬ ವಿಶೇಷವಾಗಿರುವಂಥದ್ದು 16 ಕಾಯಿನಿಂದ ಕಟ್ತಾರೆ. ಯಾಕಂದರೆ ಈಗ 16 ರೂಪಾಯಿ ಅಂತ ಹೇಳ್ತಾರೆ, 16 ಕಾಯಿನಂತೆ. ಈಗ ಬಿಳಿ ಬಟ್ಟೆ ತೊಗೊಂಡು ನೀವು ಯಾರೇ ಆಗಲಿ ನೋಡಿ, ಈಗ ಹೌದು ಈಗೇನೋ ನಮಗೆ ಮನಸ್ಸಿಗೆ ಬಂದಿದೆ ನಾವು ಹೋಗಬೇಕು ತಿರುಪತಿಗೆ ಅಂದ್ಕೊಂಡ್ರೆ ಫಸ್ಟು ನೀವು ಮುಡಿ ಕಟ್ಬಿಡಿ. ಇವತ್ತಿಂದನೇ ಪ್ರಾರಂಭ ಮಾಡ್ಬೋದು ನೀವು. ಏನಂದರೆ ಯಾವುದೋ ಒಂದು ಕೆಲಸ ಇವತ್ತು ಇಲ್ಲ ಮದುವೆ ವಿಚಾರನೆ ನಮಗೆ, ಯಾಕಂದರೆ ನಾವು ನಿತ್ಯ ಕಲ್ಯಾಣ ಲಕ್ಷ್ಮೀ ವೆಂಕಟೇಶ್ ನೋಡ್ತೀವಿ ಡೈಲಿ ದಿನನಿತ್ಯವೂ ಕೂಡ 365 ದಿವಸವೂ ಕೂಡ ಲಕ್ಷ್ಮೀ ವೆಂಕಟೇಶ್ವರನಿಗೆ ಕಲ್ಯಾಣೋತ್ಸವ ಆಗ್ತಾ ಇರುತ್ತೆ. ಹೌದು ಗುರುಗಳೇ, ನಾವು ಎಷ್ಟೋ ಟ್ರೈ ಮಾಡ್ತಾ ಇದ್ದೀವಿ, ಮದುವೆ ಆಗ್ತಾ ಇಲ್ಲ, ನಮಗೆ ಮನೇಲಿ ತುಂಬ ಕಷ್ಟ ಆಗ್ತಾ, ಅಂದರೆ ಈ ಮದುವೆ ವಿಚಾರದಲ್ಲಿ ತೊಂದರೆ ಆಗ್ತಾ ಇರುತ್ತೆ. ಯಾವುದೋ ಗಂಡು ಹೆಣ್ಣು ನೋಡಿರ್ತೀರ, ಒಪ್ಕೊಂಡು ಹೋಗ್ತಾ ಇರಲ್ಲ, ಅಥವಾ ಈ ಅರ್ಧಕ್ಕೆ ಎಂಗೇಜ್ಮೆಂಟ್ ಆಗಿ ಬಿಟ್ಟೋಗಿರೋದೆಲ್ಲ ಆಗ್ತಾಯಿದೆ. 30-35 ವರ್ಷ ಆದರೂ ಕೂಡ ಮದುವೆ ವಿಚಾರದಲ್ಲಿ ತುಂಬ ತೊಂದರೆ ಆಗ್ತಾಯಿದೆ. ಕನ್ಯಾ ರಾಶಿಯವರು ಇಷ್ಟು ಮಾಡಿ ಒಂದು ಮುಡಿಪು ಕಟ್ಟಿ 16 ರೂಪಾಯಿ. ಈಗ ಯಾವ ರೀತಿ ಇದು ನೋಡಿ ತುಂಬ ಒಳ್ಳೆಯ ವಿಚಾರ. ಯಾಕೆಂದರೆ ಈಗ ಶುಕ್ರವಾರ ಇವತ್ತು ಕಟ್ಬೋದಿಲ್ಲ, ನಾಳೆ ಶನಿವಾರ ಆಗಿರೋದ್ರಿಂದ ನಾಳೆನೂ ಕೂಡ ಮಾಡ್ಬೋದು ಇದನ್ನು. ನೀವು ಶುಕ್ರವಾರಗಳು, ಶನಿವಾರಗಳು ಅಥವಾ ಈ ಪೌರ್ಣಮಿ, ಅಮಾವಾಸ್ಯೆ ತಿಥಿಗಳಲ್ಲಿ ಕೂಡ ನೀವು ಈ ಮುಡುಪು ಕಟ್ಟುವಂಥ ಕಾರ್ಯ ಮಾಡಿಕೊಂಡಾಗ ನಿಮಗೇನಾಗುತ್ತೆ, ಆ ದೇವರ ಅನುಗ್ರಹ ತುಂಬ ಬೇಗನೆ ನಿಮಗೆ ಒಂದು ಆಶೀರ್ವಾದಕ್ಕೆ ಒಳಗಾಗ್ತೀರಾ ನೀವು ಅಂತ. ಇದರಿಂದ ನಿಮಗೆ ಒಂದು ಮದುವೆ ವಿಚಾರದಲ್ಲಿ ಅನುಕೂಲ, ಮುಡುಪು ಕಟ್ಟೋದ್ರಿಂದ. ಮತ್ತು ಏನಾಗುತ್ತೆ ನೋಡಿ, ಯಾವುದೇ ಒಂದು ಶುಭ ಕಾರ್ಯಗಳು ಮಾಡುವಾಗಲೂ ಕೂಡ ನಾವು ಈ ಕೆಲವೊಂದು ಕುಲದೇವರುಗಳಿಗೂ ಯಾವುದೋ ಒಂದು ಹೊಸದಾಗಿ ಮನೆ ನಿರ್ಮಾಣ ಮಾಡ್ಕೊಂಡಿದ್ದೀರಾ, ಗೃಹ ಪ್ರವೇಶ ಆಗ್ತಾ ಇದೆ, ಫಸ್ಟ್ ನಾವು ಪೂಜೆ ಮಾಡುವಾಗ ಅಲ್ಲಿ ಮುಡುಪು ಕಟ್ಟಿಸ್ತೀವಿ. ಮನೆದೇವರಿಗೆ ಮೂಲ, ಯಾಕೆಂದರೆ ಯಾರಿಗೇ ಆಗಲಿ ಅವ್ರು ಮನೆದೇವರು ಮೂಲ ಆಗಿರ್ತಾರೆ. ಆದರೆ ಕನ್ಯಾ ರಾಶಿಯವ್ರಿಗೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಮೂಲ. ನಿಮ್ಮ ಮನೆದೇವರು ಯಾವುದಾದ್ರೂ ಆಗಿರಲಿ. ಇನ್ನು ಕೆಲವರಿಗೆ ಮನೆದೇವರು ಲಕ್ಷ್ಮೀ ವೆಂಕಟೇಶ್ವರ ಹಾಕಿದ್ರೆ ಇನ್ನೂ ಒಳ್ಳೇದಲ್ವ, ಅದು ಅನುಕೂಲ ಆಗುತ್ತೆ. ವಂಶ ಅಭಿವೃದ್ಧಿ ಆಗಲಿಕ್ಕೆ, ಸಂತಾನ ಪ್ರಾಪ್ತಿ, ಸಂತಾನಕ್ಕೆ ಏನಾದರೂ ತೊಂದರೆ ಆಗಿದ್ರು ಕೂಡ ನಿಮಗೆ ಬೇಗನೆ ಸಂತಾನ ಆಗುತ್ತೆ. ನಿಮಗೆ ಯಾವುದೋ ಪೂಜೆನೋ ಅಥವಾ ಈ ಹಾಸ್ಪಿಟಲ್ ವಿಚಾರ ನೀವೇನು ತಲೆ ಕೆಡಿಸ್ಕೊಬೇಡಿ, ಇದೊಂದು ಸರಿ ಮಾಡಿ ನೋಡಿ ನೀವು, ಯಾಕಂದರೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಅದು. ಹಾಗಾಗಿ ಈ ಮುಡುಪು ಕಟ್ಟುವಂಥ ವಿಚಾರನೂ ಕೂಡ ತುಂಬ ನೀವು ಜಾಗೃತರಾಗಿ ಮಾಡಬೇಕು. ಅದು ಬಿಳಿ ವಸ್ತ್ರ ತೊಗೋಬೇಕು. ಆ ಬಿಳಿ, ಕೆಲವರು ಏನು ಮಾಡ್ತಾರೆ, ಈಗ ಅರಿಶಿನ ಬಟ್ಟೆನೇ ಮಾಡಿಬಿಡ್ತಾರೆ, ಯಾವುದೋ ಜಾಕೆಟ್ ಪೀಸ್ ಏನೋ ಸಿಗುತ್ತೆ, ಅದು ತಪ್ಪು, ಅದು ಮಾಡೋಂಗಿಲ್ಲ. ಅದಕ್ಕೆ ಬಿಳಿ ಶ್ವೇತ ವಸ್ತ್ರನೇ ಆಗಬೇಕು. ಆ ಶ್ವೇತ ವಸ್ತ್ರನ ಅದನ್ನು ಶುಚಿ ಮಾಡಿ ಅದನ್ನು ನೀಟಾಗಿ ವಾಶ್ ಮಾಡಿ ಏನು ಮಾಡಬೇಕು, ಅದಕ್ಕೆ ಅರಿಶಿಣವನ್ನು ಹಾಕಬೇಕು. ಯಾಕಂದರೆ ಅರಿಶಿಣ ಮಂಗಳಕಾರಕ. ಅದು ಅರಿಶಿಣ ಹಾಕಿದ ಮೇಲೆ ಅದು ಹಳದಿ ಬಣ್ಣ ಆಗೋದು. ನೀವು ಯಾವುದೋ ಈಗ ಸಿಗುತ್ತೆ ಅಂಗಡಿಯಲ್ಲಿ ಹಳದಿ ಬಣ್ಣದ್ದು ಏನೋ, ಬಟ್ ಈಗ ಏನಾಗ್ಬಿಡುತ್ತೆ ಎಲ್ಲ ಹಂಗೆ, ಏನಾರು ಒಂದು ಹೇಳಿದ್ರೆ ಅದಕ್ಕೇನೋ ಬೇರೆ ಥರ ಮಾಡ್ತಾರೆ. ನಮಗೆ ಗುರುಗಳು ಹೇಳಿದ್ರಪ್ಪ, ಅವ್ರು ಏನೋ ಹೇಳ್ಬಿಟ್ರು ಅರ್ಶಿನ ಬಟ್ಟೆಯಲ್ಲಿ ಕಟ್ಟಿ ಅಂತ ಹೇಳಿದ್ರು, ನಾವೆಲ್ಲ ಕಟ್ಟಿ ಪೂಜೆ ಮಾಡಿ ಅಷ್ಟೆಲ್ಲ ಅನುಷ್ಠಾನ ಮಾಡಿ ದೇವ್ರಿಗೆ ಹೋಗಿ ಬಂದ್ವಿ, ಏನೂ ಆಗಿಲ್ಲ ಅಂತಾರೆ. ಏನು ಮಾಡಬೇಕು ಅದು ಮಾಡಿರಲ್ಲ. ಅದಕ್ಕೆ ಏನೇನು ಪರ್ಯಾಯ ವ್ಯವಸ್ಥೆಗಳಿರುತ್ತೆ ಆ ರೀತಿ ಮಾಡಿಬಿಟ್ಟಿರ್ತಾರೆ. ಯಾಕಂದರೆ ಅದೇ ಈಗ ಆಚಾರಕ್ಕಿಂತ ಅಪಚಾರಗಳು ಜಾಸ್ತಿ ಆಗ್ತಾಯಿದೆ. ಕೆಲವೊಂದು ತುಂಬ ಏನಾಗ್ತಾರೆ, ಈಸಿ ಕೆಲಸಗಳು ನೋಡ್ಕೊಳ್ತಾರೆ. ಇವಾಗ ಬೇಗ ಒಟ್ಟೇನೋ ಅವ್ರ ಮನಸ್ಸಿಗೊಂದು ಏನೋ ಮಾಡಿದ್ದೀವಿ ಅನಿಸ್ಬೇಕು, ಆದರೆ ಅದು ಮಾಡ್ದಂಗೆ ಆಗಬೇಕು, ಅಲ್ಲೇನು ಮಾಡಿರಲ್ಲ, ಆ ರೀತಿ ಆಗಿಬಿಡುತ್ತೆ. ಹಾಗಾಗಿ ನೀವು ಅವಶ್ಯಕವಾಗಿ ತಿಳ್ಕೊಳ್ಳೋ ಅದಕ್ಕೆ ನಾನು ಹೇಳಿದೆ, ಕೆಲವೊಂದು ದಿನಗಳು ಕೂಡ ತುಂಬ ಪ್ರಮುಖವಾಗಿರುತ್ತೆ. ಈಗ ಈಗ ಶುಕ್ರವಾರ, ಶನಿವಾರನೋ, ಈಗ ಯಾವುದೋ ಒಂದು ವಾರ ಮಾಡಿದ್ರೆ ಆಗತ್ತೆ. ಭಾನುವಾರ ಒಳ್ಳೆ ಕೆಲಸ ಯಾವುದೂ ಮಾಡಲಿಕ್ಕೆ ಒಪ್ಪೋದಿಲ್ಲ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಭಾನುವಾರಗಳು ಈ ಮದುವೆ ಆಗಲಿ ಅಥವಾ ಗೃಹಾರಂಭಗಳಿಗೆ ಮುಹೂರ್ತನೇ ಕೊಡೋದಿಲ್ಲ, ಅದು ಮಧ್ಯಮ ಫಲ ಅಂತ ಹೇಳ್ತಾರೆ. ಆದರೆ ಇವಾಗೆಲ್ಲ ಏನು ಬೇಕು, ಗುರುಗಳೇ ಫೋನ್ ಮಾಡ್ತಾರೆ, ನಮ್ಮ ಮದುವೆ ಇದೆ ಅಥವಾ ಗೃಹಪ್ರವೇಶ ಇದೆ, ಭಾನುವಾರ ಬರೋದು ಯಾವುದಾದ್ರೂ ಕೊಡಿ ಅಂತ ಕೇಳ್ತಾರೆ. ಯಾಕಂದರೆ ಹಂಗೆ ಆಗ್ಬಿಟ್ಟಿದೆ ಇವಾಗ, ಬರ್ತಾ ಅಷ್ಟೊಂದು ನಾವು ಚೇಂಜ್ ಆಗ್ತಾ ಇರೋಂತಾಗುತ್ತೆ. ಹಾಗಾಗಿ ಅಷ್ಟಕ್ಕೋಸ್ಕರನೇ ಬೇಗ ಫಲಗಳು ಸಿಗೋದಿಲ್ಲ. ಇದರಿಂದ ಏನು ಮಾಡ್ತಾರೆ, ಯಾರು ಜ್ಯೋತಿಷಿಗಳನ್ನ, ಪುರೋಹಿತರು, ಅವ್ರನ್ನ ದೂಷಣೆ ಮಾಡುವಂಥದ್ದು ಆಗ್ತಾಯಿದೆ. ಹಾಗಾಗಿ ಈ ಎಲ್ಲ ಯಾರೇ ಒಬ್ಬರು ಏನಾದರೂ ಹೇಳಿದ್ರೆ ಅಂದರೆ ಅದಕ್ಕೆ ಯಾಕೆ ಕ್ರಮ ಅವಶ್ಯಕವಾಗಿ ನಾವು ತಿಳ್ಕೊಳ್ಬೇಕು. ಯಾವ ರೀತಿ ನಾವು ಪೂಜೆ ಪುನಸ್ಕಾರ ಕ್ರಮ ನಾವು ತಿಳ್ಕೊಂಡ್ವಿ ಅಂದರೆ ನಮಗೆ ತುಂಬ ಬೇಗನೆ ಅನುಕೂಲ ಆಗುವಂಥದ್ದಾಗುತ್ತೆ. ಹಾಗಾಗಿ ನೋಡಿ, ಶ್ವೇತ ವಸ್ತ್ರದಿಂದ ಈ ಬಿಳಿ ಬಟ್ಟೆಯನ್ನು ನಾವು ಅದು ಶುಚಿ ಮಾಡಿ ನೀವು ಅದಕ್ಕೆ ಅರಿಶಿಣವನ್ನು ಲೇಪನ ಮಾಡಿ ತದನಂತರ ಏನು ಮಾಡಬೇಕು, ಈ ಪ್ರಾತಃ ಕಾಲದಲ್ಲಿ ಮಾಡಬೇಕು. ಇದು ಯಾವುದೇ ಕಾರಣಕ್ಕೂ ಸಾಯಂಕಾಲ ಕಟ್ಟಬಾರ್ದು ಮುಡಿಪು. ನೀವು ಬೆಳಗ್ಗೆನೆ ಸ್ನಾನಾದಿಗಳನ್ನು ಮುಗಿಸಿ ಉಪಹಾರಕ್ಕೂ ಮುಂಚೆ, ಅದಕ್ಕೆ ನೋಡಿ ಏನು ಹೇಳ್ತಾರೆ, ಉಪವಾಸ ಮಾಡಿ ಅಂತ. ಇದು ಉಪವಾಸ ಅಂದರೆ ಬೆಳಗಿನ ಸಾಯಂಕಾಲವರೆಗೂ ಏನು ಮಾಡೋ ಅವಶ್ಯಕತೆ ಇಲ್ಲ. ಆ ಕೆಲಸ ಆಗೋವರೆಗೂ ನೀವು ಉಪವಾಸ ಇದ್ದರೆ ಆಗುತ್ತೆ.
ಆ ರೀತಿ ದೇವರ ಹತ್ರ ಇದ್ದು ಬೆಳಗ್ಗೆ ದೀಪಾರಾಧನೆಗಳೆಲ್ಲ ಮಾಡಿ ದೇವರನ್ನೆಲ್ಲ ಶುಚಿ ಮಾಡಬೇಕು. ನಿಮ್ಮ ಫಸ್ಟ್ ದೇವ್ರ ಮನೆ ಚೆನ್ನಾಗಿರಬೇಕು. ದೇವರು ಯಾವ ದೇವ್ರು ಕುಲದೇವರನ್ನೇ ಪೂಜೆ, ಶಿವನೇ ಆಗಿರಲಿ, ಶಿವಲಿಂಗಕ್ಕೆ ಪೂಜೆ ಮಾಡಿ, ಲಿಂಗಕ್ಕೆ ಪೂಜೆ ಮಾಡಿ ತದನಂತರ ನೀವು ಮುಡುಪು ಕಟ್ಟಿ ಅಲ್ಲಿ ಇಟ್ಬಿಟ್ಟು ಒಂದು ತಟ್ಟೆಯಲ್ಲಿ ಅಕ್ಕಿ ಇಟ್ಟು ಅಕ್ಕಿ ಮೇಲೆ ಆ ಬಟ್ಟೆ ಹಾಕಿ, ಆ ಬಟ್ಟೆ ಮೇಲೆ ಏನು 16 ಕಾಯಿನ್ಸ್ ಹಾಕಬೇಕು. ಅದ್ರ ಜೊತೆ ಏಲಕ್ಕಿ, ಲವಂಗ, ಈ ಪಚ್ಚಕರ್ಪೂರ ಇವನ್ನೆಲ್ಲ ಕೂಡ ನೀವು ಇಡಬೇಕಾಗುತ್ತೆ. ಈ ಇಟ್ಟು ಏನು ಮಾಡೋದು, ಅದನ್ನು ಕಟ್ಟುವಂಥದ್ದು, ಆ ಮುಡುಪು ಕಟ್ಟಿ ಆ ಮುಡುಪಿಗೆ ಏನು ಮಾಡಬೇಕು, ಕಟ್ಟಿರುವಂಥ ಗಂಟೆಗೆ ಅದರಲ್ಲೂ ಹೇಳ್ತಾರೆ ನೀವು ಅಲ್ಲಿ ಒಂದು 3 ಗಂಟೆ ಹಾಕಬೇಕು. ಅದಕ್ಕೆ 1 ಗಂಟಲ್ಲ 3 ಗಂಟೆ ಆಗಿ ಆ ಗಂಟೆಗೆ ಪೂಜೆ ಮಾಡಬೇಕು. ನೀವು ಮಾಮೂಲಿ ಅರಿಶಿಣ, ಕುಂಕುಮ, ಗಂಧ, ಪುಷ್ಪಗಳಿಂದ ಪೂಜೆ ಮಾಡಿ ಒಂದು ಊದ್ಬತ್ತಿ ಕಡ್ಡಿಯನ್ನು ಪೂಜೆ ಮಾಡಿ ಏನು ಮಾಡಬೇಕು, ಅದಕ್ಕೊಂದು ಕರ್ಪೂರ ಆರತಿಯನ್ನು ಬೆಳಿಗ್ಗೆ ಅದನ್ನಲ್ಲೇ ಇಟ್ಬಿಡಿ. ನೀವು ಯಾವಾಗ ಹೋಗ್ಬೇಕು ಅಂದ್ಕೊಳ್ತಾ ಇದ್ದೀರಾ ನೀವು ತಿರುಪತಿಗೆ, ಆವಾಗ ಹೋಗಿ ನೀವು ಹುಂಡಿಗೆ ಅಲ್ಲಿ ಸಮರ್ಪಣೆ ಮಾಡಿದ್ರೆ ಆಗುತ್ತೆ. ಇಷ್ಟೇ. ಈ ಸರಳ ಪರಿಹಾರವನ್ನು ಈ ಕನ್ಯಾ ರಾಶಿಯವರು ಮಾಡ್ಕೊಂಡಾಗ ಏನಾಗುತ್ತೆ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ಕೃಪೆಗೆ ಪಾತ್ರರಾಗ್ತೀರಾ ಅಂತ. ಖಂಡಿತ ಖಂಡಿತ ಗುರುಗಳೇ. ಕನ್ಯಾ ರಾಶಿಯವರಿಗೆ ತುಂಬ ಸರಳವಾಗಿ ಸೂಕ್ತವಾದಂಥ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಿ. ಜೊತೆಗೆ ವೀಕ್ಷಕರೇ, ನಾವಿಂದು ಪಂಚಾಂಗದ ವಿಚಾರಗಳನ್ನು, ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ಸಹ ಗುರುಗಳಿಂದ ತಿಳಿದುಕೊಂಡಿದ್ದೇವೆ. ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ನೇರ ಪ್ರಸಾರ ಜ್ಯೋತಿಷ್ಯ ಕಾರ್ಯಕ್ರಮ ಬೃಹತ್ ಜಾತಕಂ. ನೋಡ್ತಾ ಇರಿ ಅಶ್ವವೇಗ ಸುದ್ದಿವಾಹಿನಿ. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.